ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾನು ಸಿಂಪಲ್ಲಾಗಿ ಮನೇಲೇ ಹೇಗೆ ಮ್ಯಾಂಗೋ ಐಸ್ ಕ್ರೀಮ್ ಮಾಡೋದು ಅಂತ ಹೇಳ್ತೀನಿ. ವೆರಿ ಸಿಂಪಲ್ ಮೆಥಡ್. ನಾನಿಲ್ಲಿ ನೀಲಮ್ ಮ್ಯಾಂಗೋನ ತೊಗೊಂಡಿದ್ದೀನಿ. ಮ್ಯಾಂಗೋದಲ್ಲಿ ತುಂಬ ವೆರೈಟೀಸ್ ಇದೆ ಅಲ್ವಾ. ಈಗ ನೀಲಮ್ ಸಿಗ್ತಾ ಇರೋದು. ಇದ್ರ ಬದಲು ರಸ್ಪುರಿ ಮಾವಿನ ಹಣ್ಣು ಸಿಗುತ್ತಲ್ಲ, ಅದ್ರಲ್ಲಿ ಮಾಡಿದ್ರೆ ಇನ್ನೂ ಸಖತ್ ಟೇಸ್ಟ್ ಬರುತ್ತೆ. ಅದು ಈಗ ಈ ಸೀಸನಲ್ಲಿ ಸಿಗ್ತಿಲ್ಲ, ಅದು ಮುಗ್ದೋಗಿದೆ ಸೀಸನ್. ಸೊ ನಾನು ನೀಲಮ್ ತೊಗೊಂಡು ಬಂದಿದ್ದೀನಿ. ನಾನಿಲ್ಲಿ ಒಂದು 4 ಮ್ಯಾಂಗೋನ ತೊಗೊಂಡಿದ್ದೀನಿ. ಪಲ್ಪ್ ಎಲ್ಲ ಕ್ಲೀನಾಗಿ ಸ್ವಲ್ಪನೂ ಬಿಡ್ದಂಗೆ ಎಲ್ಲದನ್ನು ತೊಗೊಂಡು ಒಂದು ಬೌಲಿಗೆ ಹಾಕ್ಕೊಳ್ಳಿ. ಮ್ಯಾಂಗೋ ಐಸ್ ಕ್ರೀಮ್ ಮಾತ್ರ ಟೇಸ್ಟ್ ನಿಜವಾಗ್ಲೂ ಸಖತ್ತಾಗಿರುತ್ತೆ. ನಾನಿದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು. ಫಸ್ಟದಲ್ಲಿ ಮಲ್ಗೋಬ ಅನಿಸುತ್ತೆ, ರಸ್ಪುರಿದಲ್ಲಿ ಒಂದ್ಸಲ ಮಾಡಿದ್ನೇನೋ. ಸೆಕೆಂಡ್ ಟೈಮ್ ಇದು ನೀಲಮ್ ಮ್ಯಾಂಗೋದಲ್ಲಿ ಮಾಡ್ತಾ ಇರೋದು. ಇದಕ್ಕೇನು ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ. ಇದು ಒಂದು 3-4 ಮೆಥಡಲ್ಲಿ ಐಸ್ ಕ್ರೀಮ್ ಮಾಡ್ತಾರೆ. ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಬೇರೆ ಬೇರೆ ಇರುತ್ತೆ. ನಾನು ಮಾಡೋ ಈ ಮೆಥಡಲ್ಲಿ ತುಂಬ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. ಇದಕ್ಕೆ ಬೇಕಾಗಿರೋದು ಹಾಲು, ಸಕ್ಕರೆ. ನೀವು ಸಕ್ಕರೆ ಬೇಡ ಅಂದರೆ ಸಕ್ಕರೆ ಬದಲು ಬೆಲ್ಲ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಸಕ್ಕರೆ ಸ್ವಲ್ಪ ಹಾಕಿದ್ದೀನಿ. ಸಕ್ಕರೆ, ಹಾಲು, ಒಂದು ಅರ್ಧ ಲೀಟ್ರ್ ಹಾಲು ಹಾಕಿರೋದು, ಮತ್ತು ಮಿಲ್ಕ್ ಪೌಡರ್. ಓಕೆ, ಈಗೆಲ್ಲ ನೀವು ಪಲ್ಪೆಲ್ಲ ರಿಮೂವ್ ಮಾಡಿದ್ದೀರಲ್ವ, ಅದನ್ನೆಲ್ಲ ನೀವು ಮಿಕ್ಸಿಗೆ ಎಲ್ಲದನ್ನೂ ಮಿಕ್ಸಿಗೆ ಹಾಕ್ಕೊಳ್ಳಿ. ಮಿಕ್ಸಿಗೆ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಒಂದು ಕಡೆ ನೀವು ಒಂದು ಅರ್ಧ ಲೀಟ್ರ್ ಹಾಲು ತೊಗೊಳ್ಳಿ. ಅರ್ಧ ಲೀಟ್ರ್ ಹಾಲು ತೊಗೊಂಡು ಅದಕ್ಕೆ ಒಂದು 4 ಸ್ಪೂನ್ ಸಕ್ಕರೆ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕು ಸಕ್ಕರೆ ಕ್ವಾಂಟಿಟಿ. ನಾನಿಲ್ಲೊಂದು 4 ಸ್ಪೂನ್ ಹಾಕಿದ್ದೀನಿ. ನಂಗೆ ಸ್ವೀಟ್ ಏನು ಜಾಸ್ತಿ ಬೇಡ. ಅರ್ಧ ಲೀಟ್ರ್ ತೊಗೊಂಡ್ರೆ ಹಾಲು, ಅದು 1/4 ಲೀಟ್ರ್ ಹಾಲು ಆಗೋವರೆಗೂ ಸಹ ಕುದಿಸ್ಬೇಕು. ಅದಕ್ಕೆ ನೀರೇನು ಹಾಕೋದೇನು ಬೇಡ. ಅದ್ರ ಅರ್ಧದಷ್ಟು ಬರೋವರೆಗೂ ನೀವು, ಈಗ ನೋಡಿ ನಾನು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೆ, 1/4 ಲೀಟ್ರ್ ಹಾಲು ಆಗೋವರೆಗೂ ನಾನು ಸಕ್ಕರೆ ಹಾಕಿ ಅದನ್ನು ಚೆನ್ನಾಗಿ ಕುದಿಸಿದ್ದೀನಿ. ಈ ಕ್ವಾಂಟಿಟಿ ಇರಬೇಕು, ಇಷ್ಟು ಕ್ವಾಂಟಿಟಿ ಇರಬೇಕು. ಒಂದು ಬೌಲ್ ನೀವು ಮಾವಿನ ಹಣ್ಣು ತೊಗೊಂಡಿದ್ರೆ ಅದರಲ್ಲಿ ಒಂದು 3/4 ಬೌಲಷ್ಟು ನೀವು ಮಿಲ್ಕ್ ಪೌಡರ್ನ ಹಾಕೋಬೇಕಾಗುತ್ತೆ. ನಾನು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಇವತ್ತು ಅರ್ಧ ಹಾಕ್ಕೊಂಡಿದ್ದೀನಿ ಅಷ್ಟೇ. ಬಟ್ ನೀವು 3/4% ಹಾಕ್ಕೊಳ್ಳಿ, ಅಥವಾ ಅರ್ಧ ಹಾಕ್ಕೊಂಡ್ರೂ ಓಕೆ, ಚೆನ್ನಾಗಿ ಬರುತ್ತೆ. ಸೊ ಹಾಲು ನಾನು ಕುದಿಸಿಟ್ಟಿದ್ನಲ್ಲ, 1/4 ಭಾಗದಷ್ಟು ಬಂದಿತ್ತಲ್ಲ, ಅದನ್ನು ನಾನು ಆ ಬೌಲಿಂದ ಇದಕ್ಕೆ ಮಿಕ್ಸಿಗೆ ಹಾಕ್ಕೊಡ್ತಾ ಇದ್ದೀನಿ. ಮಿಕ್ಸಿನಲ್ಲಿ ಮ್ಯಾಂಗೋ ಹಾಕಾದ್ಮೇಲೆ ಅದಕ್ಕೆ ಮಿಲ್ಕ್ ಪೌಡರ್ ಹಾಕಬೇಕು. 1 ಬೌಲ್ ನೀವು ಮ್ಯಾಂಗೋ ತೊಗೊಂಡ್ರೆ 3/4 ಬೌಲಷ್ಟು ಮಿಲ್ಕ್ ಪೌಡರ್, ಅಥವಾ ಅರ್ಧ ಹಾಕಿದ್ರೂ ಆಯಿತು. ಆಮೇಲೆ ಅರ್ಧ ಲೀಟ್ರ್ ಹಾಲನ್ನ 1/4 ಲೀಟರ್ಷ್ಟು ಕುದಿಸಿ ಹಾಕ್ಸಿದಿರಲ್ಲ, ಅದನ್ನು ಮಿಕ್ಸ್ ಮಾಡಬೇಕು. ಇಷ್ಟೇ. ಇದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಗ್ರೈಂಡ್ ಮಾಡಿ ಒಂದು 3-4 ನಿಮಿಷ ಚೆನ್ನಾಗಿ ಗ್ರೈಂಡ್ ಮಾಡಿದ್ಮೇಲೆ ಈ ರೀತಿ ಒಂದು ಸ್ಮೂತ್ ಟೆಕ್ಸ್ಚರ್ ಬರುತ್ತೆ. ಆ ಸ್ಮೂತ್ ಟೆಕ್ಸ್ಚರ್ ಬಂದಾದಮೇಲೆ ನೀವು ಯಾವುದಾದ್ರೂ ಒಂದು ಬಾಕ್ಸ್ಗೆ ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ಸ್ವಲ್ಪ ಮ್ಯಾಂಗೋ ಪಲ್ಪ್ ನಾನು ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ. ಮ್ಯಾಂಗೋ ಪಲ್ಪ್ನ ಹಾಕಿ ಇದ್ರ ಫ್ಲೇವರ್ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ರೀತಿ ಮಿಕ್ಸ್ ಮಾಡಿದ್ದೀನಿ. ಆ್ಯಂಡ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಕ್ಲೋಸ್ ಮಾಡಬೇಕು. ಲಿಟ್ ಟೈಟಾಗಿರೋದು ಹಾಕಿ, ನಾನು ಸ್ವಲ್ಪ ಜಾಸ್ತಿ ಉಳಿದಿತ್ತಲ್ಲ ಅಂದ್ಬಿಟ್ಟು ಐಸ್ ಕ್ಯೂಬ್ಗೆ ಹಾಕಿಡ್ತಾ ಇದ್ದೀನಿ. ಇದು ಒಂಥರ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸ್ಟಿಕ್ ಹಾಕಿಬಿಟ್ಟು, ಐಸ್ ಕ್ರೀಮ್ ಸ್ಟಿಕ್ ಬರುತ್ತಲ್ಲ, ಅದನ್ನು ಹಾಕ್ಬಿಟ್ಟು ನಾನು ತಿಂದಿದ್ದೆ. ಇದು ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಒಂದು ಲೋಟಕ್ಕೆ ಒಂದು ಚಿಕ್ಕದು ಗ್ಲಾಸ್ ಇತ್ತು ಮನೇಲಿ, ಆ ಚಿಕ್ಕದ ಗ್ಲಾಸ್ಗೂ ಕೂಡ ಫಿಲ್ ಮಾಡಿದ್ದೆ. ಈ ರೀತಿಯಾಗಿ ನಾನು ಐಸ್ ಕ್ಯೂಬಲ್ಲಿ ಫಿಲ್ ಮಾಡಿಡ್ತೆ. ಇದು ಕೂಡ ತುಂಬಾ ಚೆನ್ನಾಗಿತ್ತು. ನಮ್ಮ ಕುಂದನಿಗೆ ಕೊಟ್ಟೆ, ಅವನು ಕೂಡ ತಿಂದ. ಆ್ಯಂಡ್ ಇದಕ್ಕೆ ನೀವು ಒಂದು ಬಾಕ್ಸ್ಗೆ ಹಾಕಿದರೆ ತುಂಬ ಟೈಟಾಗಿ ಹಾಕಬೇಕು. ಲಿಡ್ ತುಂಬ ಟೈಟಾಗಿರಬೇಕು. ಸೊ ಅದಕ್ಕೆ ನಾನೊಂದು ಇಲ್ಲಿ ಪ್ಲಾಸ್ಟಿಕ್ ಕವರ್ನ ಹಾಕಿದ್ದೀನಿ. ಅದ್ರ ಮೇಲೆ ಪ್ಲಾಸ್ಟಿಕ್ ಕವರ್ ಹಾಕ್ಬಿಟ್ಟು ಅದ್ರ ಮೇಲೆ ನೀವು ಲಿಡ್ನ ಕ್ಲೋಸ್ ಮಾಡಿದರೆ ತುಂಬ ಟೈಟಾಗಿರುತ್ತೆ. ಆ್ಯಂಡ್ ಒಂದು 8 to 10 ಅವರ್ಸಲ್ಲಿ ಐಸ್ ಕ್ರೀಮ್ ರೆಡಿ ಆಗುತ್ತೆ. ಇದು ಸ್ವಲ್ಪ ತೆಳ್ಳಗಿದೆ ಅಲ್ವಾ ಐಸ್ ಕ್ರೀಮ್, ಸೊ ಅದೆಲ್ಲ ಗಟ್ಟಿ ಆಗುತ್ತೆ. ಒಂದು 8 to 10 ಅವರ್ಸ್ ಬೇಕು ಚೆನ್ನಾಗಿ ಗಟ್ಟಿ ಆಗೋದಕ್ಕೆ. ಹೋಲ್ ನೈಟ್ ಬಿಟ್ಟರೆ ಆಯಿತು. ಸೊ ನಾನು ಸ್ವಲ್ಪ ಎಕ್ಸ್ಟ್ರಾ ಆಯಿತು ಅಂದ್ಬಿಟ್ಟು ಲೋಟಕ್ಕೆ ಹಾಕಿಟ್ಟಿದ್ದೀನಿ. ಸೊ ನಾನು ಈ ರೀತಿ ಫ್ರೀಝರಲ್ಲಿ ಇಡಿ. ತುಂಬ ಸಕ್ಕತ್ತಾಗಿ ಟೇಸ್ಟ್ ಬರುತ್ತೆ. ಹೋಮ್ ಮೇಡ್ ಇಷ್ಟು ರುಚಿಯಾಗಿರುತ್ತೆ ಅಂತ ನನಗಂತೂ ನಿಜವಾಗ್ಲೂ ಗೊತ್ತಿರಲಿಲ್ಲ. ಸೊ ಇದು ಸೆಕೆಂಡ್ ಟೈಮ್ ಮಾಡಿದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ, ಕಮೆಂಟ್ ಮಾಡಿ. ನೋಡಿ, ನಾನೊಂದು 10 ಅವರ್ಸ್ ಇಟ್ಟಿದ್ದೆ ಅನಿಸುತ್ತೆ. ಎಷ್ಟು ಚೆನ್ನಾಗಾಗಿದೆ ಐಸ್ ಕ್ರೀಮ್. ಈ ಕಲರ್ ನಾನೇನು ಕಲರ್ ಆ್ಯಡ್ ಮಾಡಿಲ್ಲ. ಇದು ಮ್ಯಾಂಗೋ ಐಸ್ ಕ್ರೀಮ್ ಮತ್ತು ಮಿಲ್ಕ್ ಪೌಡರ್ ಕಲರ್. ಇದು ಏನು ಸಖತ್ತಾಗಿದೆ ಅಂತ ನಿಜವಾಗ್ಲೂ. ಅದ್ರ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ಮನೇಲಿ. ನಾವು ಹೊರಗಡೆ ತಿನ್ನೋದಕ್ಕಿಂತ ನಿಜವಾಗ್ಲೂ ಈ ರೀತಿ ಮನೇಲಿ ಮಾಡ್ಕೊಂಡು ತಿಂದರೆ ತುಂಬಾ ಹೆಲ್ದಿಯಾಗಿರುತ್ತೆ. ಐಸ್ ಕ್ರೀಮ್ ಎಲ್ಲ ಮಾಡಾದ್ಮೇಲೆ ನಾನು ಚಟ್ನಿ ಮಾಡೋಣ ಅಂದ್ಬಿಟ್ಟು ಎಳ್ಳೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ.
ಇವತ್ತು ಸಿಂಪಲ್ಲಾಗಿ ಚಿಕಣಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನು ಒಂದು ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸ್ ಕಪ್ಪು ಎಳ್ಳನ್ನ ತೊಗೊಂಡು ಫ್ರೈ ಮಾಡ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಕಲ್ಲು ಮಣ್ಣೆಲ್ಲ ಸ್ವಲ್ಪ ಧೂಳಿರುತ್ತೆ. ಸೊ 4 ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಳ್ಳಿ. ಸೊ ನಾನು ಅವತ್ತೇ ನಾನು 1 ವೀಕ್ ಬ್ಯಾಕೆ ನಾನೆಲ್ಲ ಡ್ರೈ ಮಾಡಿ ಇಟ್ಕೊಂಡಿದ್ದೆ. ಸೊ 1 ಗ್ಲಾಸ್ ತೊಗೊಂಡಿದ್ದೀನಿ ಇಲ್ಲಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಅದು ಫ್ಲೇವರ್ ಬರುತ್ತೆ, ಸ್ಮೆಲ್ ಬರುತ್ತೆ. ಅದು ಫ್ರೈ ಆದಮೇಲೆ ನೋಡಿ ಈ ರೀತಿ ಲೈಟ್ ಬ್ರೌನ್ ಕಲರ್ ಬರುತ್ತೆ. ನೀವು ತಿಂದಾದಮೇಲೆ ಒಂಥರ ಕ್ರಿಸ್ಪಿ ಥರ ಇರುತ್ತೆ. ಸೊ ಇದು ಪರ್ಫೆಕ್ಟ್. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ತುಂಬ ಸೀಸಕ್ಕೆ ಹೋಗ್ಬಿಡಿ. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಅದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು, ಒಂದು 1/2 an hour ಅಥವಾ ಒಂದು 15 minutes ಆದರೂ ಆಯಿತು. ಅದಾದಮೇಲೆ ನಾನು ಮಿಕ್ಸಿ ಜಾರ್ಗೆ ಅದನ್ನು ತಣ್ಣಗಾಗಿದ್ದನ್ನು ಎಲ್ಲನೂ ಹಾಕ್ಕೊಳ್ತೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡಾದ್ಮೇಲೆ ಅದನ್ನು ಒಂದು 3 to 4 ಸೆಕೆಂಡ್ ಮಿಕ್ಸಿನ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ. ಜಾಸ್ತಿ ಗ್ರೈಂಡ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. 1 2 to 3 ಸೆಕೆಂಡ್ ಗ್ರೈಂಡ್ ಮಾಡಿಕೊಂಡ್ರು ಆಯಿತು. ಈ ಟೆಕ್ಸ್ಚರಲ್ಲಿರಬೇಕು. ಈ ಟೆಕ್ಸ್ಚರ್ ಆದಮೇಲೆ ಈ 1 ಗ್ಲಾಸ್ ತೊಗೊಂಡಿರ್ತೀರಲ್ವ, ಅದಕ್ಕೆ ಒಂದು ಅರ್ಧ ಗ್ಲಾಸ್ಗಿಂತ ಒಂದು ಸ್ವಲ್ಪ ಕಡಿಮೆ ಅಥವಾ ಒಂದು 1/4 ಗ್ಲಾಸ್ಗಿಂತ ಸ್ವಲ್ಪ ಜಾಸ್ತಿ, ನಿಮ್ಮ ಸಿಹಿಗೆ ಎಷ್ಟು ಬೇಕು ಅಷ್ಟಕ್ಕಷ್ಟು, ಓಕೆನಾ. ಸೊ ನನಗಿಲ್ಲಿ ಒಂದು ಅರ್ಧ ಗ್ಲಾಸ್ಗಿಂತ ಒಂದು ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ನನಗೆ ಸ್ವಲ್ಪ ಸ್ವೀಟ್ ಕಡಿಮೆ ಬೇಕು, ಅದಕ್ಕೋಸ್ಕರ ನಿಮಗೆ ಜಾಸ್ತಿ ಬೇಕು ಅಂದರೆ ಅರ್ಧ ಗ್ಲಾಸ್ ತೊಗೊಳ್ಳಿ. ಈ ರೀತಿ ಅದನ್ನು ಮಿಕ್ಸ್ ಮಾಡಿಕೊಂಡು ಈ ರೀತಿ ಗ್ರೈಂಡ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಆಯಿಲ್ ಬಿಟ್ಕೊಡುತ್ತೆ. ಚಿಕಣಿ ಮಾಡೋದಕ್ಕೆ ಒಂದು ಸ್ವಲ್ಪ ಆಯಿಲ್ ಥರ ಇರಬೇಕು, ಏಕೆಂದರೆ ನಾವು ರೌಂಡ್ ಕಟ್ಟಬೇಕಲ್ಲ, ಅದಕ್ಕೋಸ್ಕರ. ಇಲ್ಲಿ ನಾನು ಸ್ವಲ್ಪ ಆಯಿಲ್ ಬಿಟ್ಕೊಳುತ್ತಲ್ಲ, ಅಲ್ಲಿವರೆಗೂ ಒಂದು 4 to 5 ಸೆಕೆಂಡ್ ಗ್ರೈಂಡ್ ಮಾಡಿದರೆ ಆಯಿತು. ಈ ರೀತಿ ಟೆಕ್ಸ್ಚರ್ ಬರುತ್ತೆ. ಇದಾದಮೇಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಸಣ್ಣ ಸಣ್ಣ ಉಂಡೆನ ಈ ರೀತಿ ಗಟ್ಟಿಯಾಗಿ ಪ್ರೆಸ್ ಮಾಡಿ ಕಟ್ಕೋಬೇಕು. ಆಮೇಲೆ ನೀವು ರೌಂಡ್ ಮಾಡಿಕೊಂಡ್ರು ಆಯಿತು. ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಕೊಡ್ಕೋಬೋದು. ಇಲ್ಲಾಂದರೆ ಒಂದು ತಟ್ಟೆಗೆ ಅದನ್ನೆಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ಸ್ಕ್ವೇರ್ ರೀತಿನಾದರೂ ಮಾಡ್ಕೋಬೋದು. ನಿಮಗೆ ಯಾವ ಶೇಪ್ ಬೇಕು ಆ ರೀತಿ ಶೇಪ್ ಕೊಡ್ಕೋಬೋದು. ಸೊ ನಾನು ಈ ರೀತಿ ರೌಂಡಾಗಿ ಮಾಡ್ಕೊಂಡಿದ್ದೆ. ಒಂದು ಕೈಯಲ್ಲಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡು ಈ ರೀತಿ ರೌಂಡ್ ಶೇಪ್ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಬೇಕು ಅಂದರೆ 1-2 ಏಲಕ್ಕಿನ ಕುಟ್ಟಿ ಹಾಕೋಬೋದು. ನನಗೀಗ ಇದೇ ರೀತಿ ಫ್ಲೇವರ್ ಇಷ್ಟ ಆಗುತ್ತೆ. ಸೊ ಈ ರೀತಿ ಮಾಡಿಕೊಂಡೆ. ನೋಡಿರಲ್ಲ ಎಷ್ಟು ಸಿಂಪಲ್ಲಾಗಿ ಮನೇಲೇ ಚಿಕಣಿ ಮಾಡ್ಬೋದು ಅಂತ. ನೀವು ಒಂದ್ಸಲ ಟ್ರೈ ಮಾಡಿ. ಇದರಲ್ಲಿ ಕ್ಯಾಲ್ಶಿಯಂ ಇರುತ್ತೆ, ಹೆಲ್ತಿಗೆ ತುಂಬ ಒಳ್ಳೆಯದು. ಈ ಎಳ್ಳಲ್ಲಿ ಐರನ್ ಇರುತ್ತೆ, ಕ್ಯಾಲ್ಶಿಯಂ ಇರುತ್ತೆ. ಸೊ ಬೋನ್ ಕೂಡ ಸ್ಟ್ರಾಂಗ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಸ್ಕಿನ್ ಮತ್ತು ಕೂದಲಿಗೆ ತುಂಬಾ ಒಳ್ಳೆಯದು. ಸೊ ಈ ಹೆಲ್ದಿ ರೆಸಿಪಿ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಮನೇಲೇ ಮಾಡಿ ಪಟ್ ಅಂತ, ಮಕ್ಕಳಿಗಂತೂ ತುಂಬಾ ಇಷ್ಟ. ಆ್ಯಂಡ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.